ನಮಸ್ತೆ ಆದ್ಮೇಲೆ ಕೃಷಿಯಲ್ಲಿ ರೈತ ಬೆಳೆದ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಸ್ವಾತಂತ್ರ್ಯ ಬಂದು 80 ವರ್ಷದಲ್ಲಿ ಯಾವ ಸರ್ಕಾರನೂ ಕೊಡೋಕೆ ಆಗಿಲ್ಲ. ದೇಶದಲ್ಲಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಯಾಗಿ ಮೇಲೆ ಕೆಳಗೆ ಆದ್ರೂ ರೈತರ ಸ್ಥಿತಿ ಮಾತ್ರ ಹಾಗೆಯೇ ಉಳಿದಿದೆ. ವ್ಯವಸಾಯ ಬಿಡೋಂಗೂ ಇಲ್ಲ, ವ್ಯವಸಾಯ ಕಂಟಿನ್ಯೂ ಮಾಡೋಂಗೂ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಸರ್ಕಾರ ಮತ್ತೆ ವ್ಯವಸ್ಥೆ ಆ ರೀತಿ ಇದೆ. ಆದರೆ ನಾವುಗಳು ಯಾವುದೇ ಕಾರಣಕ್ಕೂ ಕೃಷಿಯನ್ನು ಮಾಡುವಾಗ ನಾವೇ ಬೆಳೆದು ನಾವೇ ಅವುಗಳನ್ನು ಮೌಲ್ಯವರ್ಧನೆ ಮಾಡಿ ನಾವೇ ವ್ಯಾಪಾರ ಮಾಡೋಕೆ ಆಗುವವರೆಗೂ ನಮಗೆ ಉಳಿಗಾಲ ಇಲ್ಲ. ನಾವು ಬೆಳೆದ ವಸ್ತುವಿಗೆ ನಾವೇ ಮಾರ್ಕೆಟನ್ನು ಕ್ರಿಯೇಟ್ ಮಾಡಿ ನಾವೇ ಅದನ್ನು ಮೌಲ್ಯವರ್ಧನೆ ಮಾಡಿ ನಾವು ಮಾರಾಟ ಮಾಡುವವರೆಗೂ ನಾವು ರೈತರು ಉಳ್ಕೊಳ್ಳೋಕ್ಕಾಗೋದಿಲ್ಲ. ಇವತ್ತು ಯಾರಾದರೂ ಒಬ್ಬರು ರೈತರು ಯಶಸ್ವಿಯಾಗಿದ್ದಾರೆ, ಏಳಿಗೆಯಾಗಿದ್ದಾರೆ ಅಂದರೆ ಅವರು ಮೌಲ್ಯವರ್ಧನೆ ಮಾಡಿ ಮಾತ್ರ ಉಳಿಯೋಕ್ಕಾಗೋದು. ಅದು ಒಂದೇ ನಮಗೆ ಉಳಿದಿರೋ ಮಾರ್ಗ. ಮತ್ತು ನಮಗೆ ಸರ್ಕಾರ ನಮ್ಮನ್ನು ನೋಡ್ತದೆ, ನಮ್ಮನ್ನು ಗಮನಿಸ್ತದೆ ಅನ್ನೋದೆಲ್ಲ ಒಂದು ಬರೀ ಅದು ಒಂದು ಕನಸು ಅಷ್ಟೇ. ಅದರಿಂದ ಇತ್ತೀಚೆಗೆ ನೀವು ನೋಡಿರ್ಬೋದು, ಯಾವುದೇ ದೇಶದಲ್ಲಿ ಆಹಾರ ಪದಾರ್ಥಗಳು ಭಾಳ ದುಬಾರಿ, ಅದರಲ್ಲೂ ಸಾವಯವದಲ್ಲಿ ಬೆಳೆದಿರೋ ವಸ್ತುಗಳಿಗೆ ಭಾಳ ಬೇಡಿಕೆ ಇದೆ. ಅದೇ ಸಾವಯವ ವಸ್ತುಗಳನ್ನು ನಮ್ಮ ಭಾರತದಲ್ಲಿ ಎಲ್ಲ ರೀತಿಯ ನಕಲಿ ಆಹಾರಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಆಹಾರವನ್ನು ಎಷ್ಟು ಕೆಡಿಸಬೇಕು ಆ ಮಟ್ಟಿಗೆ ಕೆಡಿಸೋಕ್ಕೆ ಸರ್ಕಾರದ ಕೆಲವು ವ್ಯವಸ್ಥೆಗಳು ಹುನ್ನಾರ ಮಾಡ್ತಾ ಇದೆ. ಅದರಿಂದ ನಾನು ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವೆಲ್ಲರೂ ಕೃಷಿ ಬರಬೇಕು, ನಿಮ್ಗೆ ಬೇಕಾದಂಥ ಬೆಳೆಗಳನ್ನು ಬೆಳ್ಕೊಳ್ಬೇಕು. ಇಲ್ಲದಿದ್ದರೆ ನೀವು ಯಾರನ್ನಾದ್ರೂ ನಂಬ್ಕೊಂಡು ಕೂತ್ಕೊಂಡ್ರೆ ನಾವು ವಿಷವನ್ನು ತಿನ್ನಬೇಕಾಗ್ತದೆ, ಆಹಾರವನ್ನು ತಿನ್ನಲಿಕ್ಕಾಗೋದಿಲ್ಲ. ಹಾಗೆ ಎಲ್ಲ ದೇಶಗಳಲ್ಲಿ ಆಹಾರಗಳಿಗೆ ದುಬಾರಿ ಬೆಲೆ ಆಗ್ತಾ ಇದ್ರು ನಮ್ಮ ದೇಶದಲ್ಲಿ ಆಹಾರದ ಬೆಲೆ ಎಲ್ಲವೂ ಕಡಿಮೆಯಲ್ಲೇ ಇದೆ. ಬೆಳೆ ಬೆಳೆಯೋದು ಎಲ್ಲವೂ ಕಡಿಮೆಯಲ್ಲೇ ಹೋಗ್ತಾ ಇರೋದು. ಅದರಿಂದ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ರೈತರು ಲಾಭವನ್ನು ಅಪೇಕ್ಷೆ ಮಾಡದೆ ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡಿರೋದ್ರಿಂದ ನಿಮಗೆ ಎಲ್ಲರಿಗೂ 2 ಹೊತ್ತು ಊಟ ಸಿಗ್ತಾ ಇದೆ. ಇಡೀ ದೇಶದಲ್ಲಿರೋರಿಗೆ ಅನ್ನ ಕೊಡುವವನು ರೈತ. ಅವನು ಬೆಳೆದು ಕೊಟ್ಟರೆ ಮಾತ್ರ ನಿಮ್ಮ ಕೈಯಿಂದ ತಿಂದು ನೀವು ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ರೈತನ ಕೆಲಸ ಒಂದು ನಿಂತೋದ್ರೆ ನಿಮ್ಮ ಯಾವ ಕೆಲಸವೂ ನಡೆಯೋದಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾವೇ ಮೇಲು ಅಂತ ಹೇಳ್ತೀರಲ್ವಾ, ರೈತನ ವೃತ್ತಿ ನಿಂತೋಯ್ತು ಅಂದರೆ ನಿಮ್ಮ ವೃತ್ತಿ ಯಾವುದೂ ಲೆಕ್ಕಕ್ಕಿಲ್ಲ. ನಿಮ್ಮ 4G 5G 6G 8G 10Gಗಿಂತ ಹೊಟ್ಟೆಗೆ ಗಂಜಿ ಮುಖ್ಯ. ಅರ್ಥ ಮಾಡ್ಕೊಳ್ಳಿ. ಈಗ 4-5 ದಿನದಿಂದ ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ, ಸಕ್ಕರೆಗೆ ರೇಟ್ ಜಾಸ್ತಿ ಆಯಿತು. ಯಾಕೆ ಆಗಬಾರ್ದಾ? ಸಕ್ಕರೆಗೆ ರೇಟ್ ಜಾಸ್ತಿ ಆಗಬಾರ್ದಾ? 10 ರೂಪಾಯಿಗೆ ಸಿಗಬೇಕಾ ಎಲ್ಲರಿಗೂ ಸಕ್ಕರೆ? 5 ರೂಪಾಯಿಗೆ ಸಿಗಬೇಕಾ? ಆಗ ರೈತ ಬೆಳೆದ ವಸ್ತುವಿಗೆ ಬೆಲೆ ಬೇಡವಾ? ಆದರೆ ಇಲ್ಲಿ ನೋಡಿ, ರೈತನಿಗೆ ಇದರಿಂದ ಯಾವ ಲಾಭನೂ ಇಲ್ಲ. ಎಲ್ಲ ಲಾಭಗಳೆಲ್ಲ ಸಿಗ್ತಾ ಇರೋದು ಯಾರಿಗೆ? ಕಾರ್ಖಾನೆಯ ಮಾಲೀಕರಿಗೆ. ಕಾರ್ಖಾನೆಯ ಮಾಲೀಕರು ಯಾರು? ರಾಜಕಾರಣಿಗಳು, ಶ್ರೀಮಂತರು. ರೈತರಿಗೆ ಇದ್ರದ್ದು ಬೆಲೆ ಸಿಗೋದಿಲ್ಲ. ಅದರಿಂದ ರೈತರು ಒಗ್ಗಟ್ಟಾಗಬೇಕು ಅಂದರೆ ಈ ಹೋರಾಟಗಾರರು ಅಂದರೆ ರೈತರ ಹೆಸರಿನಲ್ಲಿ ಹೋರಾಟ ಮಾಡ್ತಾ ಇರೋರು ಮಾರಾಟ ಆಗೋದು ತಪ್ಪೋಗ್ಬಿಡ್ಬೇಕು. ಅವರು ನಿಜವಾದ ಹೋರಾಟಕ್ಕೆ ಇಳಿಬೇಕು. ಈಗೆಲ್ಲ ಬಹುತೇಕ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಕೂತಿರೋರು ಎಲ್ಲರೂ ಹೋರಾಟಗಾರರೇ. ಯಾವ MP ಯಾವ MLA ತಗೊಳ್ಳಿ, ಎಲ್ಲರ ಹಿನ್ನೆಲೆ ಹೋರಾಟದಿಂದ ಬಂದವರು. ಹೋರಾಟ ಮಾಡಿ ಅಧಿಕಾರ ಸಿಕ್ಕಿದ ಮೇಲೆ ಅದೇ ಜನನ ತುಣಿಯೋದು ಇವರು. ಹತ್ತಿದ ಏಣಿಯನ್ನು ತುಳಿಯೋ ಜನ ಇವರು, ಹತ್ತಿದ ಏಣಿಯನ್ನು ಒದೆಯೋ ಜನ ಇವರು, ಅನ್ನ ಕೊಟ್ಟ ಕೈಯನ್ನ ಕಟ್ ಮಾಡೋರು ಇವರು. ಅಂದರೆ ಅಧಿಕಾರ ಸಿಕ್ಕಿದ ಮೇಲೆ ಎಲ್ಲ ಹೋರಾಟವನ್ನು ಇವರು ಮಾಡ್ತು ಬಿಡ್ತಾರೆ. ಆದರೆ ಈ ಸಮಯದಲ್ಲಿ ರೈತ ಸಂಘದಲ್ಲಿ ಕೆಲವರು ಇದ್ದಾರೆ, ಕೆಲವರು ಹೋರಾಟಗಾರರು ಇದ್ದಾರೆ. ಆ ಹೋರಾಟಗಾರನ ಬಿಟ್ಟರೆ ಬಾಕಿ ಎಲ್ಲರೂ ತೋರಿಕೆಯ ಹೋರಾಟಗಾರರು. ಅದರಿಂದ ದಯಮಾಡಿ ನಾನು ಹೇಳ್ತೀನಿ, ರೈತರ ಹೆಸರಿನಲ್ಲಿ ಹೋರಾಟಕ್ಕೆ ಬೀದಿಗಿಳಿಯೋರು ಸರ್ಕಾರದ ಜೊತೆಯಲ್ಲಿ ರಾಜಿ ಮಾಡ್ಕೊಳ್ಬೇಡಿ. ಗಟ್ಟಿ ಧ್ವನಿಯಿಂದ ಕೇಳಿ. ಈಗ ಸುಮಾರು ಒಂದು 70 ರೂಪಾಯಿ KGಗೆ ಸಕ್ಕರೆ ಆಗಿದೆ ಅಂದರೆ 1 ಟನ್ ಕಬ್ಬಿನಿಂದ ಕನಿಷ್ಠ ಅಂದರೆ 100 kg ಸಕ್ಕರೆ ಆಗ್ತದೆ. ಎಷ್ಟಾಯ್ತಾಗ? 7,000 ರೂಪಾಯಿ ಆಯಿತು. ಇನ್ನು ಅದರದೆಲ್ಲ ಆ ಉತ್ಪನ್ನ ಈ ಉತ್ಪನ್ನದೆಲ್ಲ ಸೈಡ್ ಎಲ್ಲ ಬೆನಿಫಿಟ್ ಎಲ್ಲ ಕೇಳಿದ್ರೆ ಸುಮಾರು 15,000 ರಿಂದ 20,000 ಲಾಭ ಇದೆ ಅಂತ ಸರ್ಕಾರದ ಕೆಲವು ಅಂಕಿಅಂಶಗಳು, ಆಮೇಲೆ ಕೆಲವು ನಮ್ಮ ನೈಸರ್ಗಿಕ ಕೃಷಿಕರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆದರೆ ರೈತರಿಗೆ ಸಿಗ್ತಾ ಇರೋದೆಷ್ಟು? ಟನ್ಗೆ 3,000, 3,200, 3,300. ಅದರಿಂದ ರೈತರು ನೀವು ನಿಜವಾಗ್ಲೂ ಏಳಿಗೆ ಆಗಬೇಕು, ನೀವು ನಿಜವಾಗ್ಲೂ ಯಶಸ್ವಿ ಆಗಬೇಕಂದ್ರೆ ದಯಮಾಡಿ ಎಲ್ಲ ರೈತರು ಒಂದು 2 ವರ್ಷ ಕಬ್ಬು ಬೆಳೆಯೋದನ್ನು ನಿಲ್ಲಿಸಿ. ಆಗ ಅವ್ರ ಕಂಪನಿಯವರೇ ಬಂದು ಹೇಳ್ತಾರೆ, ನೀವು ಕಬ್ಬು ಬೆಳೀರಿ, ನಾವು ನಿಮ್ಗೆ ಇಷ್ಟು ಕೊಡ್ತೀವಿ ಅಂತ. ನೀವು ನಿಲ್ಲಿಸಿದ್ರೆ ನಿಮ್ಗೆ ಏನು ನಷ್ಟ ಆಗಲ್ಲ. 1-2 ವರ್ಷ ರಾಗಿ ಜೋಳ ಭತ್ತ ಹಾಕೊಂಡು ಬೆಳ್ಕೊಂಡು ಊಟ ಮಾಡ್ಕೊಂಡು ತಿನ್ಕೊಂಡು ಸುಮ್ಮನೆ ಇರಿ. ಕಬ್ಬಿನ ಫ್ಯಾಕ್ಟ್ರಿಯವರು ನಿಮ್ಮ ಕಾಲು ಬುಡಕ್ಕೆ ಬಂದು ನಿಮಗೆ ಮತ ಚುನಾವಣೆ ಸಮಯದಲ್ಲಿ ನಿಮ್ಮ ಕಾಲಿಗೆ ಬಂದು ಬೀಳ್ತಾರಲ್ಲ, ಆ ಥರ ನಿಮ್ಮ ಕಾಲಿಗೆ ಬಂದು ಫ್ಯಾಕ್ಟ್ರಿ ಮಾಲೀಕರು ಬೀಳ್ತಾರೆ. ಬಿದ್ದಾಗ ನೋಡಪ್ಪ, ನನ್ನ ಕಬ್ಬಿಗೆ ಟನ್ಗೆ 20,000 ರೂಪಾಯಿ ಕೊಟ್ಟರೆ ನಾನು ನಿನಗೆ ಕಬ್ಬು ಬೆಳೆದು ಕೊಡ್ತೀನಿ ಅಂತ ಹಠ ಹಿಡಿಬೋದಾಗ. ಈಗ ನೀವು ಏನು ಮಾಡ್ತೀರಿ? ಬೆಳಿತೀರಿ, ಒಂದು 100 ರೂಪಾಯಿ 200 ರೂಪಾಯಿ ಜಾಸ್ತಿ ಆಗೋದಕ್ಕೆ 8 ದಿನ ಸ್ಟ್ರೈಕ್ ಮಾಡ್ತೀರಿ. ಮೊನ್ನೆ ಕಬ್ಬಿಗೆ 15 ದಿನ ಸ್ಟ್ರೈಕ್ ಮಾಡಿದ್ರು. 15 ದಿನ ಸ್ಟ್ರೈಕ್ ಮಾಡಿದ್ರೆ ಒಂದು ಟನ್ನಿಗೆ ಅವರು ರೇಟ್ ಜಾಸ್ತಿ ಮಾಡಿದೆ ಎಷ್ಟು? 200 ರೂಪಾಯಿ. ಅದೇ 15 ದಿನದಲ್ಲಿ ನಿಮ್ಮ ತೋಟದಲ್ಲಿ ಕೆಲಸ ಮಾಡಿದ್ರೆ ನಿಮಗೆ 4,000 ರಿಂದ 5,000 ರೂಪಾಯಿ ಉಳಿಯೋದು. ಅಥವಾ ಅದೇ ಕೂಲಿ ಕೆಲಸಕ್ಕೆ ಹೋಗಿದ್ರೆ 15 ದಿನಕ್ಕೆ 7,500 ರೂಪಾಯಿ ಸಿಕ್ಕಿರೋದು ನಿಮಗೆ. ಅರ್ಥ ಆಗ್ತಲ್ಲ ನಿಮ್ಮ ಹೋರಾಟ? ನಿಮ್ಮ ಹೋರಾಟ ನಿಜವಾಗ್ಲೂ ಯಶಸ್ವಿ ಆಗಬೇಕಂದ್ರೆ ರೈತರು ನೀವು ಬೆಳೆಯೋದನ್ನು ನಿಲ್ಲಿಸಿ.
ಆಗ ಮಾತ್ರ ಅವ್ರಿಗೆ ಬುದ್ಧಿ ಬರ್ತದೆ. ಅದು ಬಿಟ್ಟು ಬೇರೆ ಬುದ್ಧಿ ಬರೋದಿಲ್ಲ. ಈಗ ಅದರಲ್ಲಿ ನೋಡಿ, ನೀವು ಕಬ್ಬು ಬೆಳೆಯೋದು ನಿಲ್ಸಿದ್ರೆ ಸರಾಯಿ ಉತ್ಪನ್ನ ಮಾಡೋದು ಕಷ್ಟ ಆಗ್ತದೆ. ಪೆಟ್ರೋಲ್ಗೆ ಮಿಕ್ಸ್ ಮಾಡೋ ಎಥನಾಲ್ ನಿಂತೋಗ್ತದೆ. ಈಗ ಅನೇಕ ಏರುಪೇರುಗಳು, ಸಮಸ್ಯೆಗಳು ಉದ್ಭವ ಆಗ್ತದೆ. ಮತ್ತೆ ಸಕ್ಕರೆಯಿಂದ ಕಬ್ಬು ಬೆಳಿಬೇಕಂದ್ರೆ ಕಬ್ಬಿಗೆ ವಿಪರೀತ ನೀರು ವೇಸ್ಟ್ ಆಗ್ತಾ ಇದೆ. ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಪ್ರಕೃತಿ ಮೇಲೆ ತುಂಬಾ ವಿಪರೀತ ದೌರ್ಜನ್ಯ ಆಗ್ತಾ ಇದೆ. ಅದರಿಂದ ನಿಮಗೆ ಸರಿಯಾದ ಬೆಲೆ ಸಿಕ್ಕದೇ ಇದ್ಮೇಲೆ ಕನಿಷ್ಠ ನಿಮ್ಮ ಕಬ್ಬಿಗೆ 1 ಟನ್ನಿಗೆ 20,000 ರೂಪಾಯಿ ನಿಮ್ಗೆ ಸಿಕ್ಲೇಬೇಕು. ಅದು ಸಿಕ್ಲಿಲ್ಲ ಅಂದ್ರೆ 2 ವರ್ಷ ನೀವು ಬೆಳಿಬೇಡಿ. 3ನೇ ವರ್ಷಕ್ಕೆ ಅವರೇ ಬಂದು ನಾವೇ ನಿಮ್ಗೆ 20,000 ಕೊಡ್ತೀವಿ, ಮುಂಗಡವಾಗಿ ಬೆಳೀರಿ ಅಂತ ಅವ್ರು ಬರ್ತಾರೆ. ಇದು ನೀವು ರೈತ ಸಂಘದವ್ರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದಾ? ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ.